ಹಲೋ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಬಂದಿಲ್ಲ ಅಂತ ಕಾಯ್ತಿದ್ದ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಇಂದು ಸಂಜೆ 5 ಗಂಟೆಗೆ ಗೃಹಲಕ್ಷ್ಮಿ ಹಣ ರಿಲೀಸ್. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಚಿವೆ ಕೊಟ್ಟಂತ ಹೇಳಿಕೆ ಏನು, ರಿಲೀಸ್ ಮಾಡ್ತಾ ಇರುವಂತಹ 14 ಜಿಲ್ಲೆಗಳು ಯಾವುವು ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಬೇರೆಯವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರೈಬ್, ಕೊಡೋ ಲೈಕಿಂದ ನಿರಂತರವಾಗಿ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ರಾಜ್ಯ ಸರ್ಕಾರ ಈಗ 11ನೇ ಕಂತು ಹಾಗೂ 12ನೇ ಕಂತಿನ ಹಣ ಬಾಕಿ ಉಳಿಸಿಕೊಂಡಿದೆ. ಇದು ಎಲ್ಲರಿಗೂ ತಿಳಿದಿರುವಂತಹ ವಿಚಾರ. ಇದನ್ನು ಕೊಡೋದಕ್ಕೆ ಸರ್ಕಾರಿ ಬಳಿ ಯಾವುದೇ ಹಣ ಇಲ್ಲ ಎನ್ನುವ ರೀತಿಯಲ್ಲೂ ಕೂಡ ಸಹ ವಿರೋಧ ಪಕ್ಷದವರು ಸರ್ಕಾರದ ವಿರುದ್ಧ ತುಂಬ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಸರ್ಕಾರ ಮಾತ್ರ ವಿರೋಧ ಪಕ್ಷ ಮಾಡುತ್ತಿರುವಂತಹ ಆರೋಪ ಸತ್ಯಕ್ಕೆ ದೂರವಾಗಿರೋದು. ಗ್ಯಾರಂಟಿ ಯೋಜನೆಗಳಿಗೆ ನೀಡೋದಕ್ಕೆ ಸರ್ಕಾರ ಬಳಿ ಬೇಕಾಗಿರೋಷ್ಟು ಹಣ ಇದೆ ಮತ್ತು ನಮ್ಮ ಸರ್ಕಾರ ಇರೋವರೆಗೂ ಕೂಡ ನಾವು ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಗಳನ್ನು 1 ತಿಂಗಳಿಂದ ಕೇಳಿಸಿಕೊಂಡ ಜನರು ಇನ್ನೂ ದುಡ್ಡು ಬಂದಿಲ್ವಲ್ಲ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಬರ್ತಾ ಇರೋ ಹಣಕ್ಕಾಗಿ ಎಷ್ಟೊಂದು ಕಮಿಟ್ಮೆಂಟ್ಸೂ ಮಾಡ್ಕೊಂಡಿರ್ತಾರೆ ಗೃಹಲಕ್ಷ್ಮಿಯರು. ಈಗ ಸಡನ್ ಆಗಿ ಹಣ ಬರೋದು ನಿಂತಿರೋದ್ರಿಂದ ಅವರಿಗೆ ತುಂಬಾ ಕಷ್ಟವಾಗಿದೆ. ಹಣ ಹೇಗೂ ಪ್ರತಿ ತಿಂಗಳು ಬರ್ತಾ ಇದೆಯಲ್ಲ ಅನ್ನೋ ಯೋಚನೆಯಲ್ಲಿ ಕಂತುಗಳಲ್ಲಿ ಲೋನ್ ತಗೊಳ್ಳೋದಿರ್ಬೋದು, ಅಥವಾ ಚೀಟಿ ಕಟ್ಟೋದಿರ್ಬೋದು, ಅಥವಾ ತಮಗೆ ಬೇಕಾಗಿರೋ ವಸ್ತುಗಳು ಇನ್ಸ್ಟಾಲ್ಮೆಂಟಲ್ಲಿ ತಗೊಳ್ಳೋದಿರ್ಬೋದು, ಅಥವಾ ಇನ್ನೂ ಬೇರೆ ಕಾರಣಗಳೇ ಇರ್ಬೋದು. ಗ್ಯಾರಂಟಿ ಕಮಿಟ್ ಅಂತೂ ಆಗಿರ್ತಾರೆ. ಇಂತಹ ಸಮಯದಲ್ಲಿ ಗೃಹಲಕ್ಷ್ಮಿ 11 ಮತ್ತು 12ನೇ ಕಂತಿನ ಹಣ ಬಂದಿಲ್ಲ ಅಂದಾಗ ಅವರಿಗೆ ಆತಂಕ ಆಗೋದು ಸಹಜ. ಗ್ಯಾರಂಟಿ ಯೋಜನೆಗಳು ಕೊಡ್ತೀವಿ ಅಂತ ಓಟು ಹಾಕ್ಸ್ಕೊಂಡು ಗೆದ್ದ ಸರ್ಕಾರ ಇದೀಗ ಹಣ ತಲುಪಿಸ್ತಿಲ್ವಲ್ಲ ಅಂತ ಜನರು ಆಕ್ರೋಶ ಪಡೋದು ಸಹಜ. ಹಾಗಾಗಿ ಸರ್ಕಾರಕ್ಕೆ ಶಾಪ ಹಾಕಿರೋರು ಉಂಟು. ಎಲ್ಲಕ್ಕಿಂತ ಪ್ರಮುಖವಾಗಿ ಮಹಿಳೆಯರ ಕಲ್ಯಾಣಕ್ಕಾಗಿ ಈ ಯೋಜನೆಯನ್ನು ಅವರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡುತ್ತಿರುವಂತಹ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ವಿಚಾರದ ಬಗ್ಗೆ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಕಾಗಿರೋ ಅಗತ್ಯ ಇಲ್ಲ. ನಮ್ಮ ಸರ್ಕಾರವು ಖಂಡಿತವಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಸರಿಯಾದ ರೀತಿಯಲ್ಲಿ ವರ್ಗಾವಣೆಯನ್ನು ಮಾಡುವಂತಹ ಕೆಲಸವನ್ನು ಮಾಡುತ್ತದೆ ಎಂಬುದಾಗಿ ಹೇಳಿದ್ದಾರೆ. ಅವರು ಹೇಳಿರೋ ಮಾತನ್ನು ನಂಬೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ಅಂದರೆ ಹಣ ವರ್ಗಾವಣೆ ಆಗೋದಕ್ಕೂ ಮುಂಚೆ ನಿಮ್ಮ ಅಕೌಂಟ್ ಸರಿಯಾದ ರೀತಿಯಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನು ಮೊದಲು ನೀವು ಖಚಿತಪಡಿಸಿಕೊಳ್ಳಿ. ಯಾಕಂದರೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ KYC ಪ್ರಕ್ರಿಯೆ ಹಾಗೂ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಸೆಂಡಿಂಗ್ ಸೇರಿದಂತೆ ಹೇಳಲಾಗಿರುವಂತಹ ಪ್ರತಿಯೊಂದು ಪ್ರಕ್ರಿಯೆ ಸರಿಯಾದ ರೀತಿಯಲ್ಲಿ ಇದ್ದಲ್ಲಿ ಮಾತ್ರ ಹಣವು ನಿಮ್ಮ ಖಾತೆಗೆ ಸೇರುತ್ತದೆ ಸ್ನೇಹಿತರೆ. ಇನ್ನು ಇಲಾಖೆ ತಿಳಿಸಿರುವ ಲೇಟೆಸ್ಟ್ ಮಾಹಿತಿ ಪ್ರಕಾರ ನಾಳೆ 3 ಗಂಟೆಯ ಒಳಗಾಗಿ ಈ 14 ಜಿಲ್ಲೆಯವರಿಗೆ ಮೊದಲು ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣವನ್ನು ವರ್ಗಾವಣೆ ಮಾಡುತ್ತಾರೆ ಅಂತ ತಿಳಿದು ಬಂದಿದೆ. ಹಾಗಾದರೆ 14 ಜಿಲ್ಲೆಯವರು ಯಾರು ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ. ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ, ಗೃಹಲಕ್ಷ್ಮಿ ಹಣ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ತಡವಾಗಿ ಆದರೂ ಹಣ ನಿಮ್ಮ ಕೈ ಸೇರಲಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಹಂತ ಹಂತವಾಗಿ ಹಣ ಆಗ್ತಿರೋದ್ರಿಂದ ಎಲ್ಲರೂ ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಮೊದಲ ಹಂತದ 14 ಜಿಲ್ಲೆಯವರು ಯಾರು ಅನ್ನೋದನ್ನು ನೋಡೋಣ. ಆಮೇಲೆ 2ನೇ ಹಂತ, 3ನೇ ಹಂತ ಹೀಗೆ ಬಿಡುಗಡೆ ಮಾಡ್ತಾ ಹೋಗ್ತಾರೆ. ಆಗ ಎಲ್ಲ ಜಿಲ್ಲೆಗಳಿಗೂ ಹಣ ಸಿಗುತ್ತೆ. ಮೊದಲ ಹಂತದಲ್ಲಿ ಈ 14 ಜಿಲ್ಲೆಗಳಿಗೆ ಇಂದು ಸಂಜೆ 5 ಗಂಟೆಗೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಬಿಡುಗಡೆ ಆಗ್ತಿರೋ ಜಿಲ್ಲೆಗಳು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ದಾವಣಗೆರೆ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ಬಳ್ಳಾರಿ, ಚಿಕ್ಕಮಗಳೂರು, ರಾಯಚೂರು, ಶಿವಮೊಗ್ಗ, ಉತ್ತರ ಕನ್ನಡ, ಕಲಬುರಗಿ, ವಿಜಯಪುರ, ಉಡುಪಿ. ಈ 14 ಜಿಲ್ಲೆಗಳಿಗೆ ಇಂದು ಸಂಜೆ 5 ಗಂಟೆಗೆ ಹಣ ಬಿಡುಗಡೆ ಮಾಡ್ತಿದ್ದಾರೆ. ದಯವಿಟ್ಟು ನಿಮ್ಮ ಅಕೌಂಟುಗಳನ್ನು ಚೆಕ್ ಮಾಡಿ. ಈ ಜಿಲ್ಲೆಗಳ ಮಹಿಳೆಯರು ಹಣ ಸಿಕ್ಕಿದ ತಕ್ಷಣ ನಮಗೆ ಬಂದಿಲ್ಲ ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತಿಷ್ಟು ಹೊಸ ಅಪ್ಡೇಟ್ಸ್ಗಾಗಿ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಹಿತಿ ಇರೋ ಈ ವಿಡಿಯೋವನ್ನು ಬೇರೆಯವ್ರಿಗೂ ಶೇರ್ ಮಾಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.